ಇನ್ನು ಪಾರ್ಕ್ಗಳಲ್ಲಿ 5% ಜಾಗ ಖಾಸಗೀಕರಣ ಮಾಡುವ ಹಿನ್ನೆಲೆ ಸರ್ಕಾರದ ವಿರುದ್ಧ ಶುರುವಾಯಿತು ದೊಡ್ಡ ಮಟ್ಟದ ಹೋರಾಟ. ನೋಡಿ, 5% ಜಾಗವನ್ನ ಖಾಸಗೀಕರಣ ಮಾಡೋ ಹಿನ್ನೆಲೆಯಂತೆ ಈ ಲೆಕ್ಕಾಚಾರ ಸರ್ಕಾರದ್ದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡೆಗೆ ಸ್ವಪಕ್ಷದ ಶಾಸಕರು, ಸಚಿವರು, ಬೆಂಗಳೂರಿನ ಶಾಸಕರು, ಮಾಜಿ ಮೇಯರ್ಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಉಸಿರಾಟಕ್ಕೂ ಸಮಸ್ಯೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ವೃದ್ಧರು, ನಾಗರಿಕರು, ಮಕ್ಕಳು ವಾಕಿಂಗ್ ಹೋಗ್ತಾರೆ. ಈಗ ಅದನ್ನು ಮಾರಾಟಕ್ಕೆ ಇಟ್ಬಿಟ್ರೆ ಬೆಂಗಳೂರಿಗೆ ಎಲ್ಲಿಗೆ ಹೋಗ್ಬೇಕು? ಸರ್ಕಾರ ಈ ಕೂಡಲೇ ಇಂಥ ನಿರ್ಧಾರವನ್ನ ವಾಪಸ್ ಪಡಿಬೇಕು ಅನ್ನುವಂಥ ಆಗ್ರಹ ಜೋರಾಗಿದೆ. ಇಲ್ಲದಿದ್ದರೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಮಾಜಿ ಉಪಮಹಾಪೌರರು, ಮಾಜಿ ಶಾಸಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಮಾತನಾಡಿದರೆ ಕೇಳುವ. ಇದು ಕಾಂಗ್ರೆಸ್ ಸರ್ಕಾರ ಮೊದಲನೇ ಬಾರಿ ಏನಲ್ಲ. ಹಿಂದೆ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಗ್ರೌಂಡ್ಗಳನ್ನ ಟೆನ್ನಿಸ್ ಅಸೋಸಿಯೇಷನ್ ಕೊಟ್ಟಿದ್ರು. ಆಗಲೂ ಹೋರಾಟ ಮಾಡಿದ್ವಿ. ಈಗ ಸೆಕ್ಷನ್ 5 ಆಫ್ ದ ಟೌನ್ ಆ್ಯಂಡ್ ಕಂಟ್ರಿ ಆ್ಯಕ್ಟ್ ಪ್ರಕಾರ 1976 ಅಮೆಂಡ್ಮೆಂಟ್ ಆಗಿದೆ. 5%ಗಿಂತ ಜಾಸ್ತಿ ಯಾವುದೇ ಪಾರ್ಕ್ ಆಗಲಿ, ಪ್ಲೇ ಗ್ರೌಂಡ್ ಆಗಲಿ, ಸಿ ಎ ಜಾಗದಲ್ಲಿ ಉಪಯೋಗಿಸ್ಬಾರ್ದು ಅಂತ. ಅದಕ್ಕೆ ಅಮೆಂಡ್ಮೆಂಟ್ ಮಾಡೋರೆ ಅಂದರೆ ಇವರು ಯಾವುದೋ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಇವರು ಒಳಗಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿ ವ್ಯವಸ್ಥಿತವಾಗಿ ಅವ್ರ ಜಾಗ ಕೊಡೋಕ್ಕೆ ಇದು ಮಾಡ್ತಾಯಿದ್ದಾರೆ. ನನಗನ್ಸುತ್ತೆ ಇದು ಯಾಕೆ ಮಾಡ್ತಾಯಿದ್ದಾರೆ ಅಂದರೆ, ಈ ಟನಲ್ ರೋಡ್ನ ಇವತ್ತು ಶುರು ಮಾಡಿದ್ದಾರೆ. ಎಲ್ಲ ಪಾರ್ಕ್ಗಳು ಪ್ಲೇ ಗ್ರೌಂಡ್ನೇ ಅಕ್ವೈರ್ ಮಾಡಿರೋದು ಪುಕ್ಕಟ್ಟೆ. ಅದಕ್ಕೆ ಯಾವುದೋ ಅಕ್ವಿಸಿಷನ್ಗೆ ದುಡ್ಡು ಕೊಡೋಂಗಿಲ್ಲ, ಕಾಂಪನ್ಸೇಷನ್ ಕೊಡೋಂಗಿಲ್ಲ. ಇವತ್ತು ಪಾರ್ಕು ಮತ್ತು ಕೆರೆ ಮತ್ತು ಈ ಜಾಗಗಳನ್ನ ಆ ಒಂದು ಟನಲ್ ರೋಡ್ಗೋಸ್ಕರ ಇದನ್ನು ಅಮೆಂಡ್ ಮಾಡಿ ಕೊಡ್ತಾ ಇದ್ದಾರೆ. ಇದು ಒಳ್ಳೆ ಉದ್ಯಾನವನಗಳು ಅಂತಕ್ಕಂಥ ಪದವೇ ಜನರಿಗೆ ಉಸಿರಾಡ್ತಕ್ಕಂಥ ಸ್ಥಳ. ನೆಮ್ಮದಿಯಾಗಿ ಹೋಗಿ ಅಲ್ಲಿ ಕುಂತು ಮನೆಯಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ, ಮನೆಯಲ್ಲಿರ್ತಕ್ಕಂಥ ಮಕ್ಕಳದ್ದು ಅಥವಾ ಯಾವುದೋ ಒಂದು ಅವ್ರ ಆರೋಗ್ಯದ ಯಾವುದೋ ಒಂದು ಚಿಂತೆಗಳಿದ್ದಾಗ ಹೋಗಿ ಉದ್ಯಾನವನದಲ್ಲಿ ಕುತ್ಕೊಳ್ತಕ್ಕಂಥ ಒಂದು ಸ್ಥಳ. ಅಂಥ ಸ್ಥಳವನ್ನ ಇವರು ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದರಲ್ಲಿ 5% ಒಂದಿದ್ದು. ಈಗಾಗಲೇ ಒಂದೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳ್ತಕ್ಕಂಥ ಪ್ರಶ್ನೆ, ಮುಖ್ಯಮಂತ್ರಿಗಳಿಗೆ ಇದೇನು ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ. ಬೆಂಗಳೂರಿನ ಕಟ್ಟಡಗಳ ನಿರ್ಮಾಣ ಆಗಿರ್ತಕ್ಕಂಥ ರೀತಿ ಏನು, ಪರ್ಮಿಷನ್ಗಳು ಇಲ್ಲದೇನೆ ಒಂದು 30-40 ಸೈಟ್ ಅಥವಾ 40-60 ಸೈಟ್ ಅಲ್ಲಿ 6 ಮಾಡಿಗಳು 8 ಮಾಡಿಗಳು ಕಟ್ಟಿರ್ತಕ್ಕಂಥ ಉದಾಹರಣೆಗಳು BBMP ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಇವತ್ತು ಖಾಸಗೀಕರಣದ 5% ಅಂತ ಕೊಟ್ಟಿರ್ತಕ್ಕಂಥದ್ದು ಇದು ಪ್ರಾರಂಭಿಕವಾಗಿ ಆಗತ್ತೆ 5% ಅಂತ. ಇದನ್ನ ಗಮನಿಸ್ತಕ್ಕಂಥವ್ರು ಯಾರು ಇರಲ್ಲ. ಮತ್ತೆ ಅಲ್ಲಿ ಯಾರೋ ಒಬ್ಬ ಅಧಿಕಾರಿಗಳು ಅದನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಲಿನ ನಾಗರಿಕರಿಗೆ 5ರಿಂದ 50 ಮಾಡ್ತಾರೆ, 50ರಿಂದ 100 ಹೋಗುತ್ತೆ.